ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ರುಚಿ. ಇವತ್ತು ನಾನು ನಿಮಗೆ ಅಲಸಂಡೆ ಹಾಗೂ ಸಾಸೇಜ್ ಇವೆರಡನ್ನು ಯೂಸ್ ಮಾಡಿ ಯಾವ ರೀತಿ ಗಸಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಮಾಡಲಿಕ್ಕಂತೂ ತುಂಬ ಸಿಂಪಲ್, ಆದರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಆಯಿತಾ. ನಾವಿರೋದು ಕತಾರಲ್ಲಿ. ಇಲ್ಲಿ ವೆಜಿಟೇಬಲ್ಸನ್ನು ಈ ರೀತಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಹಾಗೂ ಒಂದು ಪರ್ಟಿಕ್ಯುಲರ್ ರೇಟ್ ಹಾಕಿರ್ತಾರೆ. ಹೀಗೆ ನಮಗೆ ಹೆಕ್ಕಿ ತೆಗೆಯುವ ಆಪ್ಷನ್ ಕೂಡ ಇರುತ್ತೆ ಕೆಲವು ವೆಜಿಟೇಬಲ್ಸಲ್ಲಿ, ಆದರೆ ಕೆಲವು ವೆಜಿಟೇಬಲ್ಸಲ್ಲಿ ಆ ರೀತಿ ಆಪ್ಷನ್ ಕೊಟ್ಟಿರೋದಿಲ್ಲ. ನೋಡಿ ಇಷ್ಟಿದೆ. ಒಂದು ರುಪೀಸಲ್ಲಿ ಹೇಳೋದಾದರೆ ಒಂದು ಇಂಡಿಯಾದ್ದು 230 ರೂಪೀಸ್ ಕೊಟ್ಟಿದ್ದೇನೆ ಇಷ್ಟಕ್ಕೆ. ಇನ್ನು ಇದನ್ನು ಕಟ್ ಮಾಡಿ ತಗೊಳ್ತೇನೆ ನಾನು. ಕಟ್ ಮಾಡಿ ಆದಮೇಲೆ ನಾನು ವಾಶ್ ಮಾಡ್ತೇನೆ. ಇಲ್ಲಿ ನಾನು ಒಂದು ಫುಲ್ ಪ್ಯಾಕಷ್ಟು ಸಾಸೇಜನ್ನು ತೊಗೊಂಡಿದ್ದೇನೆ. ಇದರಲ್ಲಿ 10 ಪೀಸ್ ಬರ್ತದೆ ಒಂದು ಪ್ಯಾಕೆಟಲ್ಲಿ. ಇದನ್ನು ಕೂಡ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ತೊಗೊಳ್ತೇನೆ ಎಲ್ಲವನ್ನು ಕೂಡ. ಇವಾಗ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ನೋಡುವ. ಇಲ್ಲಿ ನಾನು ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೇನೆ. ಒಂದು 6ರಿಂದ 7 ತೊಗೊಂಡ್ರೆ ಸಾಕು, ಜಾಸ್ತಿ ಖಾರ ಮಾಡಬೇಕಂತ ಇಲ್ಲ. ಈ ಮಸಾಲೆಗಳನ್ನು ಡ್ರೈ ರೋಸ್ಟ್ ಮಾಡಿ ತೊಗೊಳ್ತಾ ಇದ್ದೇನೆ. ಎಣ್ಣೆ ಹಾಕಿ ಕೂಡ ರೋಸ್ಟ್ ಮಾಡ್ಕೊಳ್ಬೋದು. ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. 1 ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಗೂ 1/2 ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಮೆಣಸೆಲ್ಲ ಉಬ್ಬಿ ಬರಬೇಕು, ಅಲ್ಲಿ ತನಕ ಒಳ್ಳೆ ಮಾಡಿ ರೋಸ್ಟ್ ಮಾಡಬೇಕು. ಇವಾಗ ಇದು ರೋಸ್ಟ್ ಆಗಿದ್ದೆ, ಇದನ್ನು ಸಪ್ರೇಟಾಗಿ ತೆಗಿತಾ ಇದ್ದೇನೆ. ಇವಾಗ ಅದೇ ಪ್ಯಾನಿಗೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೇನೆ ಹಾಗೂ ಒಂದು ದೊಡ್ಡ ಈರುಳ್ಳಿಯನ್ನು ನಾನು ಹೆಚ್ಚಿ ಇಟ್ಕೊಂಡಿದ್ದೆ. ಅದರಲ್ಲಿ 3/4 ಭಾಗವಷ್ಟು ನಾನು ಮಸಾಲೆಗೆ ಹಾಕ್ತಾ ಇದ್ದೇನೆ, ರೋಸ್ಟ್ ಮಾಡ್ತಾ ಇದ್ದೇನೆ. ಉಳಿದ 1/4 ಭಾಗವನ್ನು ಆಮೇಲೆ ಅಲಸಂಡೆ ಒಟ್ಟಿಗೆ ಹಾಕಿ ನಮಗೆ ಬೇಯಿಸಲಿಕ್ಕೆ ಇಡಲಿಕ್ಕುಂಟು. ಇಲ್ಲಿ ನಾನು 4 ಬೆಳ್ಳುಳ್ಳಿಯನ್ನು ಕೂಡ ಇದಕ್ಕೆ ಹಾಕಿದ್ದೇನೆ ಹಾಗೂ ಚೆನ್ನಾಗಿ ರೋಸ್ಟ್ ಮಾಡಬೇಕು ಇದನ್ನು. ಜೊತೆಗೆ 1 ಎಸಳಷ್ಟು ಕರಿಬೇವು ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಹಾಗೂ ಇವೆಲ್ಲವನ್ನು ಜೊತೆಗೆ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇವಾಗ ಇದರದ್ದು ಕಲರ್ ಚೇಂಜ್ ಆಗ್ತಾ ಬಂತು. ಹೀಗಾಗುವಾಗ ಸಪ್ರೇಟಾಗಿ ತೆಗೀರಿ. ಇವಾಗ ಇದೇ ಪ್ಯಾನಿಗೆ ನಾನು ಒಂದು ಅರ್ಧ ಕಾಯಿ ತುರಿಯಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ ಹಾಗೂ ಒಂದು 1/2 ಸ್ಪೂನಷ್ಟು ಅರಿಶಿನ ಪೌಡರನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ ಹಾಗೂ ನಾವು ರೋಸ್ಟ್ ಮಾಡಿ ಇಟ್ಕೊಂಡಂತಹ ಮಸಾಲೆ ಪದಾರ್ಥ ಏನಿದೆ ಅವೆಲ್ಲವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಹಾಗೂ ಒಂದು ಸಣ್ಣ ತುಂಡಷ್ಟು ಹುಳಿಯನ್ನು ಹಾಕಿ ಇದನ್ನು ನೈಸಾಗಿ ರುಬ್ಬಿ ತಗೊಂಡು ಬರ್ತೇನೆ. ನೋಡಿ ಇವಾಗ ಇದಕ್ಕೆ ನಾನು ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ತೇನೆ. ತೆಂಗಿನ ತುರಿಯನ್ನು ಹಾಕಿ ನೈಸಾಗಿ ರುಬ್ಬಲಿಕ್ಕೆ ಹೋಗಬೇಡಿ, ಜಸ್ಟ್ ಪಲ್ಸ್ ಮಾಡಿ ತಗೊಳ್ಳಿ ಸಾಕು. ಕ್ರಷ್ ಮಾಡಿದರೆ ಸಾಕು ಒಂದು ಸ್ವಲ್ಪ ಹೊತ್ತು. ಅಥವಾ ಮಿಕ್ಸಿ ಜಾರಿಗೆ ಹಾಕದೆ ಡೈರೆಕ್ಟಾಗಿ ಕೂಡ ನೀವು ಹಾಕ್ಬೋದು. ಇವಾಗ ನಮಗೆ ಅಲಸಂಡೆಯನ್ನು ಬೇಯಿಸ್ಲಿಕ್ಕುಂಟು. ಅದಕ್ಕೆ ನಾನೊಂದು ಪ್ಯಾನ್ ತೊಗೊಂಡಿದ್ದೇನೆ ಹಾಗೂ ಮಸ್ಟರ್ಡ್ ಆಯಿಲನ್ನು ಹಾಕಿದ್ದೇನೆ ಹಾಗೂ ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕಿದ್ದೇನೆ. ಸಾಸಿವೆ ಚಿಟಪಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾನು ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ತೇನೆ ಹಾಗೂ ಆಗ ಹೆಚ್ಚಿಟ್ಟಂತಹ 1/4 ಈರುಳ್ಳಿ ಏನಿದೆ ನೋಡಿ, 1/4 ಭಾಗ, ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳುವ. ಇಲ್ಲಿ ನಾನು 2 ದೊಡ್ಡ ಟೊಮೆಟೊವನ್ನು ತಗೊಂಡಿದ್ದೆ, ಅದನ್ನು ಕೂಡ ಸಣ್ಣಗೆ ಹೆಚ್ಚಿ ಇದಕ್ಕೆ ಹಾಕ್ತಾ ಇದ್ದೇನೆ. ಟೊಮೆಟೊ ಸಾಫ್ಟ್ ಆಗಿದ್ದೆ, ನಾನು ಸಾಸೇಜನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಒಂದ್ಸಲ ಸಾಸೇಜ್ ಹಾಕಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗ್ತದೆ. ನಾವು ಖಾಲಿ ಅಲಸಂಡೆ ಮಾಡಿದರೆ ಸ್ವಲ್ಪ ಚಪ್ಪೆ ಚಪ್ಪೆ ಅಂತ ಅನಿಸುತ್ತೆ ನಮಗೆ, ಆದರೆ ಸಾಸೇಜ್ ಹಾಕಿದರೆ ಒಂದು ನಾನ್ ವೆಜ್ ಮಿಕ್ಸ್ ಆಗಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಇದಕ್ಕೆ ನಾನು ಅಲಸಂಡೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಎಲ್ಲ ಹಾಕಿ ಆದಮೇಲೆ ನಿಮಗೆ ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ ಹಾಗೂ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಹಾಕಿ ಈ ಸಮಯದಲ್ಲಿ ಹಾಕಿ ಆದಮೇಲೆ
ಒಂದು ಮುಚ್ಚಿಟ್ಟು ಒಂದು 15ರಿಂದ 20 ನಿಮಿಷ ಬೇಯಲಿಕ್ಕೆ ಬೇಕಾಗ್ತದೆ ಇದಕ್ಕೆ. ಇನ್ ಬಿಟ್ವೀನಲ್ಲಿ ಚೆಕ್ ಮಾಡ್ತಾ ಇರಿ, ನೀರೇನಾದರೂ ಕಮ್ಮಿ ಆದರೆ ನೀರನ್ನು ಹಾಕ್ಕೊಳ್ಳಿ. ಇವಾಗ ನೋಡಿ ಇಟ್ಟು ಒಂದು ಸ್ವಲ್ಪ ಹೊತ್ತು ಆಯಿತು. ನಡುವಲ್ಲಿ ಚೆಕ್ ಮಾಡ್ತಾ ಇರಿ, ನೀರು ಏನಾದರೂ ಖಾಲಿ ಆದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ, ನೋಡುವಾಗ ಗೊತ್ತಾಗ್ತದೆ, ನೋಡ್ಬೋದು. ಅಲಸಂಡೆ ಕೂಡ ಬೆಂದಿದೆ ಹಾಗೂ ಸಾಸೇಜ್ ಕೂಡ ಉಬ್ಬಿ ಬಂದಿದೆ. ಇಷ್ಟ ಆದರೆ ಸಾಕು. ಇನ್ನು ಇದಕ್ಕೆ ನೀವು ಕಡೆದಿಟ್ಟ ಮಸಾಲವನ್ನು ಆ್ಯಡ್ ಮಾಡಿದರೆ ಆಯಿತು. ಇಲ್ಲಿ ನಾನು ಮಿಕ್ಸಿ ಜಾರ್ ತೊಳೆದ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ನಾನು ಸ್ವಲ್ಪ ಗ್ರೇವಿ ಇಡ್ತಾ ಇದ್ದೇನೆ. ನಿಮಗೆ ಗ್ರೇವಿ ಇಷ್ಟ ಆಗೋದಿಲ್ಲ ಆದರೆ ಡ್ರೈ ಬೇಕು ಆದರೆ ನೀವು ನೀರು ಹಾಕಬೇಡಿ, ಜಸ್ಟ್ ಮಸಾಲ ಹಾಕಿ ಒಂದು ಕುದಿ ಬಂದ ಮೇಲೆ ನಿಮಗೆ ಸರ್ವ್ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಸಿ ರೀತಿ ಸ್ವಲ್ಪ ಗ್ರೇವಿ ಸಿಗೋ ಥರ ಇಡ್ತಾ ಇದ್ದೇನೆ. ಇವಾಗ ನೋಡಿ ಕುದಿ ಬರ್ತಾ ಇದೆ. ಇವಾಗಿದು ರೆಡಿ ಆಯಿತು. ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ, ಕಮ್ಮಿ ಇದ್ದರೆ ಹಾಕಿ. ಇವಾಗ ಅಲಸಂಡೆ ಹಾಗೂ ಸಾಸೇಜ್ ಗಸಿ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಹೇಗೆ ಆಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.